ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಸೋಲದೇವನಹಳ್ಳಿಯ ನಾಲ್ವರು ಕಾಣೆಯಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಾಲ್ವರು ಕೂಡ ಈಗ ಪತ್ತೆ ಆಗಿದ್ದಾರೆ. ಅದು ಮಂಗಳೂರಿನಲ್ಲಿ ಪತ್ತೆ ಆಗಿರುವಂತದ್ದು. ಒಬ್ಬಳು ಯುವತಿ, 3 ಮಕ್ಕಳು ಸೇರಿದಂತೆ ನಾಲ್ವರು ನಾಪತ್ತೆ ಆಗಿದ್ರು. ಆ ನಾಲ್ವರು ಈಗ ಪತ್ತೆ ಆಗಿದ್ದಾರೆ. ಭಾನುವಾರ ಸೋಲದೇವನಹಳ್ಳಿಯಿಂದ ಅವರು ನಾಪತ್ತೆ ಆಗಿದ್ರು. ಓರ್ವ ಯುವತಿ, 3 ಮಕ್ಕಳು ಈಗ ಮಂಗಳೂರಿನಲ್ಲಿ ಪತ್ತೆ ಆಗಿರುವಂಥದ್ದು. ನಾಪತ್ತೆ ಆದವರ ಗುರುತನ್ನ ಪತ್ತೆ ಮಾಡಿದ್ದಾರೆ. ಆಟೋ ಚಾಲಕ ಒಬ್ಬ ಗುರುತು ಪತ್ತೆ ಮಾಡಿ ಪಾಂಡೇಶ್ವರ ಠಾಣೆಗೆ ಕರೆದೊಯ್ದಿದ್ದಾರೆ. ಆ ಆಟೋ ಚಾಲಕ ಪೋಷಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪಾಂಡೇಶ್ವರದ ಪೊಲೀಸ್ ಆ ಮಕ್ಕಳು ಸಿಕ್ತಿದ್ದ ಹಾಗೆ, ಒಬ್ಬಳು ಯುವತಿ, 3 ಮಕ್ಕಳು ಸಿಕ್ತಿದ್ದ ಹಾಗೆ ಪಾಂಡೇಶ್ವರದ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಪೋಷಕರಿಗೆ. 4 ತಂಡಗಳಿಂದ ಅಂದ್ರೆ ಇಲ್ಲಿ ಈ ನಾಲ್ವರನ್ನ ಪತ್ತೆ ಹಚ್ಚುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ತಂಡಗಳನ್ನ ರಚನೆ ಮಾಡಲಾಗಿತ್ತು. ಪೊಲೀಸ್ ಇಲಾಖೆಯವರು ರಚನೆ ಮಾಡಿದ್ರು. ಬೀದರ್, ಬಳ್ಳಾರಿ, ಮೈಸೂರಲ್ಲಿ ಶೋಧವನ್ನ ಕೂಡ ಮಾಡಲಾಗಿತ್ತು. ಮಂಗಳೂರಿನಲ್ಲಿ 4 ಇರುವ ಬಗ್ಗೆ ನಿನ್ನೆ ಮಾಹಿತಿ ಕೂಡ ಸಿಕ್ಕಿತ್ತು. ಆ ಒಂದು ಹಿಂಟ್ ಸಿಕ್ಕಿತ್ತು ಪೊಲೀಸ್ ಇಲಾಖೆಗೆ. ಆಟೋ ಚಾಲಕ ನೀಡಿದ ಮಾಹಿತಿ ಮೇರೆಗೆ 4ರನ್ನ ಪತ್ತೆ ಹಚ್ಚಲಾಗಿದೆ. ಟೋಟಲ್ ಆಗಿ 4 ನಾಪತ್ತೆ ಆಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 4 ಪತ್ತೆ ಆಗಿದ್ದಾರೆ ಮಂಗಳೂರಿನಲ್ಲಿ. ಇನ್ನೂ 3 ನಾಪತ್ತೆ ಆಗಿದ್ರು, ಅವರು ನಿನ್ನೆ ಸಿಕ್ಕಿದ್ರು. ಇನ್ನು 4 ನಾಪತ್ತೆ ಆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ 4 ಪತ್ತೆ ಆಗಿರುವಂಥದ್ದು. ಚೀಟಿಯನ್ನ ಬರೆದು ಬಿಟ್ಟು ಮನೆಯಲ್ಲಿ ಇಟ್ಟು ಹೋಗಿದ್ರು. ಇವರೆಲ್ಲರೂ ಕೂಡ ಮಂಗಳೂರಿಗೆ ತೆರಳಿದ್ದಾರೆ. ಆಕ್ಚುಲಿ ಈ ಹಿಂದೆ ಸಿಕ್ಕಿದ್ರಲ್ಲ, ಆ 3 ಜನ ಮಂಗಳೂರಿಗೆ ತೆರಳಲಿಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ದುಡ್ಡು ಸಾಲೋದಿಲ್ಲ, ಸಾಲ್ಟೇಜ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮೈಸೂರಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಅದಾದ್ಮೇಲೆ ಇಲ್ಲಿ ಚಿಂದಿ ಆಯುವಂತ ಯುವಕ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ ನಂತರ ಆ 3 ಪತ್ತೆ ಆಗಿದ್ರು. ಈಗ 4 ನಾಪತ್ತೆ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕ ಒಬ್ಬ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಮಂಗಳೂರು ಪೊಲೀಸರು ಇವರನ್ನ ರಕ್ಷಣೆ ಮಾಡಿದ್ದಾರೆ. ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ 4 ಇರುವಂತದ್ದು. ಠಾಣೆಯಲ್ಲಿದ್ದಾರೆ. ಒಬ್ಬಳು ಯುವತಿ ಮತ್ತೆ 3 ಮಕ್ಕಳು. ಇವರು ಪೇಪರ್ ಅನ್ನ ಅಂದ್ರೆ ಚೀಟಿಯನ್ನ ಬರೆದಿಟ್ಟು ಹೋಗಿದ್ರು. ಅಂದ್ರೆ ಯಾವ್ಯಾವ ರೀತಿಯಾಗಿ ಅಂದ್ರೆ ಮನೆಯಿಂದ ಹೊರಗೆ ಹೋಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಡ್ ಐಟಮ್ಸ್, ಕ್ಲಾತ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳುವಂಥದ್ದು, ಗೋಲ್ಡ್, ಮನಿ, ಇದೆಲ್ಲವನ್ನು ಕೂಡ ತಗೊಂಡು ಬರಬೇಕು ಅಂತ. ಸಪ್ರೇಟ್ ಮಾಡಿ ನೀವೆಲ್ಲ ತುಂಬಾ ಫ್ರೆಂಡ್ಸ್ಗಳು. ಹೆದರಿಕೆ ಆಗ್ಲಿಲ್ವಾ ನಿಮ್ಗೆ? 4 ಜನ ಈಗ ನೀವು ಬೇರೆ ಕಡೆ ಹೋಗ್ತೀರಿ. ನೀವು ಮಂಗಳೂರಿಗೆ ಬಂದಿದ್ರಿ, ಅದು ಮೊದಲು ಬಂದಿದ್ವಿ. ಈಗ ರಾಯನ್ ಹೇಳಿದ್ನ ಮಂಗಳೂರಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ ಅಂತ. ಮಂಗಳೂರಿಗೆ ಸಪ್ರೇಟ್ ಮಾಡಿ ನೀವೆಲ್ಲ ತುಂಬಾ ಫ್ರೆಂಡ್ಸ್ಗಳು. ಹೆದರಿಕೆ ಆಗ್ಲಿಲ್ವಾ ನಿಮ್ಗೆ? 4 ಜನ ಈಗ ನೀವು ಬೇರೆ ಕಡೆ ಹೋಗ್ತೀರಿ. ನೀವು ಮಂಗಳೂರಿಗೆ ಬಂದಿದ್ರಿ, ಅದು ಮೊದಲು ಬಂದಿದ್ವಿ. ಈಗ ರಾಯನ್ ಹೇಳಿದ್ನ ಮಂಗಳೂರಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ ಅಂತ. ಮಂಗಳೂರಿಗೆ ಸಪ್ರೇಟ್ ಮಾಡಿ ನೀವೆಲ್ಲ ತುಂಬಾ ಫ್ರೆಂಡ್ಸ್ಗಳು. ಹೆದರಿಕೆ ಆಗ್ಲಿಲ್ವಾ ನಿಮ್ಗೆ? 4 ಜನ ಈಗ ನೀವು ಬೇರೆ ಕಡೆ ಹೋಗ್ತೀರಿ. ನೀವು ಮಂಗಳೂರಿಗೆ 4 ಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಈಗ ಮಂಗಳೂರಿನಲ್ಲಿ ಪತ್ತೆ ಆಗಿದ್ದಾರೆ. ಹೇಗೆ ಪತ್ತೆ ಆಗಿದ್ದ? ಆಕ್ಚುಲಿ ಆಟೋ ಚಾಲಕರಿಗೆ ಹೇಗೆ ಗೊತ್ತಾಗಿದ್ದಂತೆ? ಆ 4 ಮಕ್ಕಳಿಗೆ ಏನ್ ಹೇಳ್ತಾ ಇದ್ದಾರೆ? ಒಬ್ರು ಯುವತಿ ಮತ್ತೆ 3 ಮಕ್ಕಳು. ಈಗಾಗಲೇ ಅವರು ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಇದ್ದಾರೆ. ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಬೆಳಗ್ಗಿನ ಬಸ್ ನಲ್ಲಿ ಮಂಗಳೂರಿಗೆ ಬಂದಿದ್ದಾರೆ. ಈ ವೇಳೆ ಆಟೋ ಚಾಲಕರು ಅವರನ್ನ ಗಮನಿಸಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಹೋಗಿ ಅವರನ್ನ ರೆಸ್ಕ್ಯೂ ಮಾಡಿರುವಂತದ್ದು. ಮತ್ತೆ ಈಗ ಮಂಗಳೂರಿನ ಪಾಂಡೇಶ್ವರ ಸ್ಟೇಷನ್ ಅಲ್ಲಿ ಇಳಿಸಿದ್ದಾರೆ. ಅದರಲ್ಲಿ ಒಬ್ಳು ನ್ಯೂಸ್ 18 ಕನ್ನಡ ಜೊತೆ ಮಾತಾಡೋಕೆ ಹೇಳಿರುವಂತದ್ದು, ನಾವು 4 ಮಂದಿ ಕೂಡ ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ವಿ, 7 ಮಂದಿ ಕೂಡ ಇದ್ವಿ, ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ವಿ. ಆದ್ರೆ ಮನೆಯವರಿಗೆ ನಾವು ಫ್ರೆಂಡ್ ಆಗಿರೋದು ಇಷ್ಟ ಇರ್ಲಿಲ್ಲ. ಹಾಗಾಗಿ ನಮಗೂ ಕೂಡ ತುಂಬಾ ಬೇಜಾರಾಗಿತ್ತು. ಹಾಗಾಗಿ ನಾವು ಮನೆಯನ್ನ ಬಿಟ್ಟು ಬರೋಕೆ ನಿಶ್ಚಯ ಮಾಡಿದ್ವಿ. ಹಾಗಾಗಿ ಎಲ್ಲ ತೀರ್ಮಾನಗಳನ್ನ ಮಾಡಿದ್ವಿ ಮತ್ತೆ ಸಿದ್ಧತೆಗಳನ್ನ ಕೂಡ ಮಾಡಿದ್ವಿ. ಪ್ರಾರಂಭಿಕವಾಗಿ ಮೊದಲು ಟ್ರೈನ್ ಅಲ್ಲಿ ನಾವು ಮಂಗಳೂರಿಂದ ನೇರವಾಗಿ ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಹೋದ ನಂತರವಾಗಿ ಈ ತರ ಬೆಳವಣಿಗೆ ಆಗಿರೋದು ಗೊತ್ತಾಯ್ತು. ಹಾಗಾಗಿ ಗಾಬರಿ ಆಯ್ತು. ವಾಪಸ್ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ಇವತ್ತು ಬೆಳಗ್ಗೆನ ಬಸ್ ಅಲ್ಲಿ ಮಂಗಳೂರಿಗೆ ಬಂದ್ವಿ ಮಾತುಗಳನ್ನು ಕೂಡ ಅಲ್ಲಿದ್ದಂತಹ ಒಬ್ಬ ಬಾಳಕಿ ಹೇಳಿರುವಂತದ್ದು. ಹಾಗಾಗಿ ನೇರವಾಗಿ
ಈ ಪ್ರಕರಣದಲ್ಲಿ ಕಂಡು ಬರುವಂತಹ ಸತ್ಯ ಏನಂದ್ರೆ ಈ ಮನೆಯವರು ಈ ಸ್ನೇಹಿತರನ್ನ ಬೇರೆ ಮಾಡಕ್ಕೆ ನೋಡಿರೋದೇ ಮಕ್ಕಳ ಮನಸ್ಸಿಗೆ ಒಂದು ರೀತಿಯಾಗಿ ಬೇಸರಾಗಿ ಅವರು ತಾವು ಬೇರೆ ಬೇರೆ ಆಗಿರ್ಬೇಕು ಅಂದ್ರೆ ಬೇರೆ ಕಡೆ ಹೋಗಿ ಎಲ್ಲಾದ್ರೂ ಒಂದೇ ಇರ್ಬೇಕು ಎಂಬ ಮಾತುಗಳನ್ನ ಈ ಬಾಲಕಿ ಕೂಡ ಹೇಳಿರುವಂತದ್ದು. ಹಾಗಾಗಿ ಈಗಾಗಲೇ ಮಂಗಳೂರಿನ ಪಾಂಡೇಶ್ವರ ಸ್ಟೇಷನ್ ನಲ್ಲಿ ಈ ಮಕ್ಕಳು ಇರುವಂತದ್ದು. ಅವರ ಹೆತ್ತವರು ಬರುವಿಕೆಯಾಗಿ ಪೊಲೀಸರು ಕೂಡ ಕಾಯ್ತಿದ್ದಾರೆ. ಹಾಗಾಗಿ ಆ ಮಕ್ಕಳನ್ನ ಪೊಲೀಸರ ಸುಪರ್ದಿಗೆ ಒಪ್ಪಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಪೃಥ್ವಿ, ಎಷ್ಟೊತ್ತಿಗೆ ಗೊತ್ತಾಗಿದ್ದು ಆಟೋ ಚಾಲಕನಿಗೆ? ಏನ್ ಮಾಡ್ತಾ ಇದ್ರಂತೆ ಈ 4 ಜನನು ಕೂಡ? 4 ಮಂದಿ ಮಂಗಳೂರಿನ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಇವತ್ತು ಬೆಂಗಳೂರಿಂದ ಬರುವಂತ ಬಸ್ ನಲ್ಲಿ ಬಂದು ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬ ಮಂಗಳೂರು ಮೂಲದವ ಇದ್ದಾನೆ. ಅಂದ್ರೆ ಅವನ ಹೆತ್ತವರು ಬೇಸಿಕಲಿ ಬಂದು ಮಂಗಳೂರವರು, ಬೆಂಗಳೂರಲ್ಲಿ ಸೆಟ್ಲ್ ಆಗಿರುವಂತದ್ದು. ಹಾಗಾಗಿ ಆತನ ಮನೆಗೆ ಹೋಗೋಕೆ ಎಲ್ರು ಕೂಡ ನಿಶ್ಚಯ ಮಾಡಿದ್ದಾರೆ. ಆದ್ರೆ ಈ 4 ಮಂದಿ ಸಣ್ಣ ಸಣ್ಣ ಮಕ್ಕಳು ಹೆತ್ತವರಿಲ್ಲದೆ ಹೇಗೆ ಬರ್ತಾರೆ ಎಂಬ ಒಂದು ಗಾಬರಿ ಕೂಡ ಅಲ್ಲಿನ ಆಟೋ ಚಾಲಕರಿಗೆ ಕೂಡ ಆಗಿರುವಂತದ್ದು. ಹಾಗಾಗಿ ಸಹಜವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ, ನೀವು ಎಲ್ಲಿಗೆ ಹೋಗ್ಬೇಕು, ಮತ್ತೆ ನಿಮ್ಮ ಹೆತ್ತವರೆಲ್ಲಿ, ಯಾಕೆ ದೊಡ್ಡವರಿಲ್ಲದೆ ಬಸ್ ಅಲ್ಲಿ ಬಂದಿದ್ದೀರಿ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ಒಂದು ರೀತಿಯ ಆತಂಕ ಇತ್ತು, ಗಾಬರಿ ಕೂಡ ಇತ್ತು. ಮತ್ತು ಇಡೀ ಆಟೋ ಚಾಲಕನಿಗೆ ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಬೆಂಗಳೂರಿನಿಂದ ನಾಪತ್ತೆ ಆಗಿದ್ರಲ್ಲ 4 ಇವರೇ ಅಂತ ಗೊತ್ತಿರಲಿಲ್ಲ. ಯಾರೋ ಅನ್ಕೊಂಡ್ ಪ್ರಶ್ನೆ ಮಾಡ್ಬಿಟ್ಟು ಆಮೇಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿರೋದು. ನಿನ್ನೆ ಮತ್ತು ಇವತ್ತು ಬಹಳ ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಆಗಿತ್ತು. ಬೆಂಗಳೂರಿಂದ 7 ಮಂದಿ ವಿದ್ಯಾರ್ಥಿಗಳು ಅಂದ್ರೆ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಇವರನ್ನ ನೋಡುವಾಗ ಬೆಂಗಳೂರಿಂದ ಬಂದವರಂತ ಹೇಳಿ ಅವರು ಪ್ರಾಥಮಿಕವಾಗಿ ಹೇಳಿದ್ರು. ಹಾಗಾಗಿ ಸಂಶಯಗೊಂಡು ಆಟೋ ಚಾಲಕರು ಮತ್ತಷ್ಟು ಪ್ರಶ್ನೆ ಮಾಡಿದಾಗ ನಾಪತ್ತೆಯಾದವರೇ ಈ ಮಕ್ಕಳು ಅನ್ನೋದನ್ನ ಗೊತ್ತಾಗಿರುವಂತದ್ದು. ಹಾಗಾಗಿ ಅವರು ಪ್ರಶ್ನೆಯನ್ನ ಜಾಸ್ತಿ ಮಾಡಿ ಆಮೇಲೆ ಪೊಲೀಸರಿಗೆ ಫೋನ್ ಮಾಡಿ ಈ ತರ ಇಲ್ಲಿ 4 ಮಂದಿ ಮಕ್ಕಳು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು. ಪೃಥ್ವಿ, ಇನ್ನ ಕಿಶನ್, ಆಕ್ಚುಲಿ ನಿನ್ನೆ 3 ಮಕ್ಕಳು ಪತ್ತೆಯಾದಂತ ಸಂದರ್ಭದಲ್ಲಿ ಉಪ್ಪಾರಪೇಟೆ ಪೊಲೀಸರು ಅವ್ರ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪೋಷಕರು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಉಪ್ಪಾರಪೇಟೆ ಪೊಲೀಸರು ಬಾಗಲಗುಂಟೆ ಪೊಲೀಸರಿಗೆ ಒಪ್ಪಿಸಿದ್ರು. ಅದಾದ್ಮೇಲೆ ಅಲ್ಲಿ ಆ ಪ್ರಕರಣ ಸುಖಾಂತಿ ಆಗಿತ್ತು. ಈಗ ಮಂಗಳೂರಿನ ಪೊಲೀಸರು ಬೆಂಗಳೂರಿನ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಎಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಈ ಪೊಲೀಸರೇ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ನಂತರ ಪೋಷಕರಿಗೆ ಒಪ್ಪಿಸುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಸದ್ಯದ ಮಾಹಿತಿ ಪ್ರಕಾರವಾಗಿ ಮಕ್ಕಳ ಹೆತ್ತವರೇ ಮಂಗಳೂರಿಗೆ ಬರ್ತಾ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಪೊಲೀಸರು ಕೊಡ್ತಾ ಇರುವಂತದ್ದು. ಸದ್ಯ ಮಂಗಳೂರಲ್ಲಿ ಬೆಂಗಳೂರು ಪೊಲೀಸರ ತಂಡ ಇಲ್ಲ. ಆದ್ರೆ ಬೆಂಗಳೂರು ಪೊಲೀಸರಿಗೆ ಮಂಗಳೂರು ಪೊಲೀಸರು ಮಾಹಿತಿಯನ್ನ ಹೇಳಿದ್ದಾರೆ. ಈ ತರ 4 ಮಕ್ಕಳು ರೆಸ್ಕ್ಯೂ ಆಗಿದ್ದಾರೆ, ನಮ್ಮ ಜೊತೆ ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಆದ್ರೆ ಮಕ್ಕಳ ಪೋಷಕರು ಹೇಳೋ ಪ್ರಕಾರವಾಗಿ ಮಕ್ಕಳಿಗೆ ಪೋಷಕರೇ ಬಂದು ಸ್ಟೇಷನ್ ಇಂದ ಬಿಡ್ಸ್ಕೊಂಡು ಹೋಗ್ತಾರೆ, ಮನೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೃಥ್ವಿರಾಜ್. ಓಕೆ ಕಿಶನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, 4 ನಾಪತ್ತೆ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಾ. ಆ 4 ಪತ್ತೆ ಆಗಿರುವಂತದ್ದು ಇದು ಪಾಂಡೇಶ್ವರ ಠಾಣೆಯಲ್ಲಿ. ಆ 4 ಇದ್ದಾರೆ. ಒಬ್ಬಳು ಯುವತಿ 21 ವರ್ಷದ ಅಮೃತ ವರ್ಷಿಣಿ ಸೇರಿದಂತೆ ಇನ್ನ 3 ಜನ ಮಕ್ಕಳು 12 ವರ್ಷದವರು. 3 ಜನನು ಕೂಡ ಇಲ್ಲಿ ಪ್ರಮುಖವಾಗಿ ನಮ್ಮ 4ರನ್ನು ಕೂಡ ಬೇರ್ಪಡಿಸ್ಲಿಕ್ಕೆ ಯತ್ನವನ್ನ ಮಾಡ್ಲಾಗ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಾವು ಮನೆಯಿಂದ ಹೊರ ಬಂದ್ವಿ ಅಂತ ಹೇಳ್ತಾ ಇದ್ದಾಳೆ ಆ ಯುವತಿ. ಇಲ್ಲಿ ಪ್ರಮುಖವಾಗಿ ಆ 3 ಮಕ್ಕಳು ಏನಿದ್ದಾರೆ, ಆ 3 ಮಕ್ಕಳಲ್ಲಿ ಒಬ್ಬನ ಊರು ಮೋಸ್ಟ್ ಪ್ರಾಬಬ್ಲಿ ಅವರ ಅಜ್ಜಿ ಊರು ಅಂತ ಕಾಣಿಸುತ್ತೆ. ಬೇಸಿಕಲಿ ಅವರು ಮಂಗಳೂರಿನವರು. ಸೊ ಹೀಗಾಗಿ ಆ ಹುಡುಗ ಮಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾನಂತೆ. ಸೊ ಅವರ ಮನೆಗೆ ಹೋಗ್ಲಿಕ್ಕೆ 4 ಕೂಡ ಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಸಿಕ್ಕಿದ್ದಾರೆ. ಆಟೋ ಚಾಲಕ ಪ್ರಶ್ನೆಯನ್ನ ಮಾಡಿದ್ದಾನೆ. ಆಟೋ ಚಾಲಕ ಕೂಡ ಮಾಧ್ಯಮದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಟೋಟಲ್ ಆಗಿ 7 ಜನ ನಾಪತ್ತೆ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನ 4 ಇನ್ನೂ ಸಿಕ್ಕಿರ್ಲಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾಹಿತಿಯನ್ನ ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಇವ್ರನ್ನ ಪ್ರಶ್ನೆ ಮಾಡಿದಾಗ ನಾವು ಬೆಂಗಳೂರಿನವರು ಅಂತ ಹೇಳಿದ್ದಾರೆ. ಅವಾಗ ಅನುಮಾನ ಬಂದಿರುವಂತದ್ದು ಆಟೋ ಚಾಲಕನಿಗೆ. ನಂತರ ಇನ್ನು ಸಾಕಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ. ಫೈನಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರುವಂತದ್ದು, ಸರ್ 4 ಇದ್ದಾರೆ ಇಲ್ಲಿ, ಒಬ್ಬಳು ಯುವತಿ 3 ಮಕ್ಕಳು, ಇವರು ಬೆಂಗಳೂರಿನಿಂದ ಬಂದಿರುವಂತದ್ದು, ಮನೆಯಿಂದ ಬಂದಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ ಬಳಿಕ ಪೊಲೀಸರು ಬಂದು ಇವ್ರ 4ರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಈ 4 ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಪೋಷಕರಿಗೆ ಈಗ ಆಲ್ರೆಡಿ ಮಾಹಿತಿಯನ್ನು ನೀಡಲಾಗಿದೆ. ಆ ಪೋಷಕರು ಈಗ ಆಲ್ರೆಡಿ ಮಂಗಳೂರಿನತ್ತ ಹೋಗ್ತಾ ಇದ್ದಾರಂತೆ. ಮಂಗಳೂರಿಗೆ ಹೋಗಿ ಪೋಷಕರೇ ಬಿಡಿಸ್ಕೊಂಡು ಬರ್ತಾರೆ ಅಂತ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಮೋಸ್ಟ್ ಪ್ರಾಬಬ್ಲಿ ಆ ರೀತಿಯಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಪೊಲೀಸರು ಬೆಂಗಳೂರಿನ ಪೊಲೀಸರಿಗೂ ಈಗ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಬೆಂಗಳೂರಿನ ಪೊಲೀಸರಿಗೇನೆ ಒಪ್ಪಿಸಿದ ಬಳಿಕ ಪೋಷಕರಿಗೆ ಈ ಮಕ್ಕಳನ್ನ
ಹಸ್ತಾಂತರ ಮಾಡುವಂತ ಕೆಲಸ ಆಗುವಂತ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ 4 ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಸದ್ಯ ನಿರಾಳರಾಗಿರ್ತಾರೆ. ಯಾಕೆಂದ್ರೆ 3 ದಿನಗಳಿಂದಲೂ ಕೂಡ ಆತಂಕದಲ್ಲಿದ್ರು. ಮಕ್ಕಳು ಮನೆಯಿಂದ ಕಾಣೆ ಆಗಿದ್ದಾರೆ ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ದಾರೋ ಏನೋ ಎತ್ತ ಅನ್ನುವಂತ ಆತಂಕ ಮನೆ ಮಾಡಿತ್ತು. ಯಾಕೆಂದ್ರೆ ಅವರು ಒಂದು ಚೀಟಿಯನ್ನ ಬರೆದಿಟ್ಟೋಗಿದ್ರು ಮನೆಯಲ್ಲಿ. ಅಲ್ಲಿ ಪ್ರಮುಖವಾಗಿ ಫುಡ್ ಐಟಮ್ಸು, ಕ್ಲಾತ್ಸು ಮತ್ತೆ ಗೋಲ್ಡು, ಮನಿ ಇದೆಲ್ಲವನ್ನು ಕೂಡ ಬರ್ದಿಟ್ಟೋಗಿದ್ರು. ಟವಲ್ ತಗೊಂಬರ್ಬೇಕು, ಬೆಡ್ಶೀಟ್ ತಗೊಂಬರ್ಬೇಕು ಅಂತೆಲ್ಲ ಬರ್ದಿಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲಿಗೆ ಹೋದ್ರೋ ಏನು ಅಂತ ಸಹಜವಾಗಿ ಪೋಷಕರಲ್ಲಿ ಎಂಥವ್ರಿಗಾದ್ರೂ ಕೂಡ ಆತಂಕ ಎದುರಾಗೇ ಆಗುತ್ತೆ. ಸೊ ಹೀಗಾಗಿನೇ ಪೋಷಕರಲ್ಲಿ ಆತಂಕ ಇತ್ತು. ಫೈನಲಿ ಈಗ ಮಕ್ಕಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ನಿರಾಳರಾಗ್ತಿದ್ದಾರೆ. ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಪೋಷಕರು ಎಲ್ಲರೂ ಕೂಡ. 4 ಪೋಷಕರು ಈಗ ಆಲ್ರೆಡಿ ಮಂಗಳೂರಿಗೆ ಹೋಗ್ತಾ ಇರುವಂಥದ್ದು. ಬೆಂಗಳೂರಿನ ಪೊಲೀಸರಿಗೆ ಮಾಹಿತಿ ನೀಡಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೊಲೀಸರು ಕೂಡ ಅಲ್ಲಿಗೆ ಹೋಗುವಂಥ ಸಾಧ್ಯತೆ ಇದೆ. ನೀವೆಲ್ಲ ತುಂಬಾ ಫ್ರೆಂಡ್ಸ್ಗಳು